ಇಂದು ಮನುಷ್ಯನು ಯಾವಾಗಲೂ ಸಹಿತ ಎಲ್ಲದು ನಂದು ಅಂತಾನೆ. ಎಲ್ಲದು ನಂದು. ಆದರೆ ಮನುಷ್ಯನಿಗೆ ಗೊತ್ತಿಲ್ಲ ಇದು ಯಾವುದು ನಂದಲ್ಲ ಅನ್ನೋದು. ಎಲ್ಲದು ನಂದು ಅನ್ನುವಂಥ ಭಾವನೆಯಲ್ಲಿ ಬದುಕುವಂತ ಮನುಷ್ಯನಿಗೆ ಇದನ್ನು ಯಾರು ಕೊಟ್ಟಾರೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ನಾವೆಲ್ಲರೂ ಹೇಳ್ತೇವೆ, ನನ್ನ ಹೆಂಡತಿ ಬಹಳ ಪ್ರೇಮ ಮಾಡ್ತಾಳ್ರಿ, ನನ್ನ ಮಗ ನಾನು ಹೇಳಿದ ಮಾತನ್ನ ಮೀರೋದಿಲ್ರಿ, ನನ್ನ ತಾಯಿ ನಾನು ಹೇಳಿದಂಗೆ ಕೇಳ್ತಾಳ್ರಿ. ಇವರೆಲ್ಲ ಬಂಧು ಬಾಂಧವರು, ಜೊತೆಗೆ ನಮ್ಮ ಗೆಳೆಯ ಬಳಗ ಅಂತ ಏನು ಮಿತ್ರರು ಇರ್ತಾರೆ, ಆ ಮಿತ್ರರೂ ಸಹಿತ ನನ್ನ ಮಾತನ್ನು ಮೀರೋದಿಲ್ಲ ಅಂತ ಹೇಳ್ತಾರೆ. ನೀವೆಲ್ಲ ನೆನಪಿಟ್ಕೊಳ್ಳಿ, ಈ ಭೂಮಿಯ ಮೇಲೆ ಒಬ್ಬರಿಗೊಬ್ಬರು ಅಥವಾ ಯಾರಿಗ್ಯಾರೂ ಇಲ್ಲ ಅಂತ ಹೇಳ್ತಾನೆ ಬಸವಣ್ಣ. ಯಾರಿಗ್ಯಾರೂ ಇಲ್ಲ. ಒಬ್ಬಂಟಿಯಾಗಿ ಬರ್ತಾನೆ, ಒಬ್ಬಂಟಿಯಾಗಿನೇ ಹೋಗ್ತಾನೆ. ಬರಾಗ ಒಂದು 10 ಮಂದಿ ಕರ್ಕೊಂಡು ಬರ್ತೀರ ನೀವು. ತಾಯಿಯ ಗರ್ಭದಿಂದ ಈ ಭೂಗರ್ಭಕ್ಕೆ ಬೀಳಬೇಕಾದ್ರೆ ಒಬ್ಬನೇ ಬೀಳ್ತಾನೆ. ಹೋಗುವಾಗ ಭೂಗರ್ಭ, ತಾಯಿ ಗರ್ಭದಿಂದ ಭೂಗರ್ಭಕ್ಕೆ ಬಿದ್ದ ಮೇಲೆ ಹೋಗುವಾಗ, ಭೂಗರ್ಭವನ್ನು ಬಿಟ್ಟು ಹೋಗುವಾಗ, ಭೂಗರ್ಭದೊಳಗ ಬೀಳುವಾಗ ಒಬ್ಬನೇ ಬೀಳ್ತಾನೆ. 10 ಮಂದಿ ಅವನ ಜೊತೆ ಸೇರೋದಿಲ್ಲ. ಅದಕ್ಕೆ ಭೂಮಿ ಮೇಲೆ ಯಾರೂ ಇಲ್ಲ. ನನ್ನವರು, ತನ್ನವರು, ಬಂಧು ಬಾಂಧವರು ಯಾರು ನಿಮ್ಮವರಲ್ಲ. ಎಷ್ಟು ಬಹಳ ಪ್ರೀತಿಯಿಂದ ಬದುಕ್ತೀವಿ ಅಂತ ತಿಳ್ಕೊಂಡು ಭಾವಿಸ್ಕೊಳ್ತೀವಲ್ಲ. ನನಗ ಗೆಳೆತನವನ್ನ ಅಥವಾ ಆಪ್ತ ಮಿತ್ರನಾಗಿರುವಂತ ಗೆಳೆಯನೂ ಸಹಿತ ಒಂದಿಲ್ಲ ಒಂದು ಸಾರಿ ನನಗೆ ದ್ರೋಹ ಮಾಡಬಹುದು ಅಂತಾನೆ ಬಸವಣ್ಣ. ನಿನ್ನ ಪ್ರಾಣವನ್ನ ಕೊಡುವಂತ ಅಥವಾ ನಿನ್ನ ಪ್ರಾಣ ಹೋಗುವಂತ ಸಮಯದೊಳಗ ನನ್ನ ಪ್ರಾಣ ಕೊಟ್ಟಾದ್ರೂ ಅವನನ್ನು ಬದುಕಿಸ್ತೀನಿ ಅನ್ನುವಂತ ಗೆಳೆಯನೂ ಸಹಿತ ಒಂದು ದಿನ ನಿನ್ನ ಕಷ್ಟ ಕಾಲಕ್ಕೆ ಆಗೋದಿಲ್ಲ ಅಂತಾನೆ ಬಸವಣ್ಣ. ಅದಕ್ಕೆ ಆತ ಹೇಳ್ತಾನೆ, ಯಾರಿಗ್ಯಾರೂ ಇಲ್ಲ. ಒಂದು ವಚನವನ್ನು ಬರೀತಾನೆ, ಈ ಭೂಮಿ ಮೇಲೆ ಯಾರಿಗ್ಯಾರೂ ಇಲ್ಲ, ಎಲ್ಲದಕ್ಕೂ ಕಾರಣೀಯಕರ್ತ ಭಗವಂತ ಅಂತ ಹೇಳ್ತಾನ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೇಯ್ಯ. ಅಂಬುದಿಯ ಮುನಿಯಾಪೋಷಣವ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆಯ. ಆರಿಗಾರೂ ಇಲ್ಲ, ಕೆಟ್ಟವಂಗೆ ಕಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಬರೆದಾತ. ಏನಿದ್ರು ವಚನದ ಅರ್ಥ? ಚಂದ್ರ ಅಂದ್ರೆ ಯಾರು? ಯಾರು ಚಂದ್ರ? ಚಂದಪ್ಪ ಅಂತಾರಲ್ಲ ಯಾರು? ನಿಮ್ಮ ಮನೆ ಮಗ್ಳ ಹೆಸರಿದ್ದಾವ ಚಂದಪ್ಪ. ಚಂದಪ್ಪ ಅಂದ್ರೆ ಆಕಾಶದಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ಮಿನುಗುವಂತ ಅಥವಾ ಬೆಳಗುವಂತ ಒಂದು ಭಗವಂತ ನೀಡಿದ ದೀಪ. ಆ ದೀಪ, ಆ ಚಂದ್ರ ಪ್ರತಿನಿತ್ಯ ಇದ್ದಂಗ ಇರೋದಿಲ್ಲ. ಒಮ್ಮೆ ಕುಗ್ತಾನೆ, ಒಮ್ಮೆ ಹಿಗ್ತಾನೆ. ಹಿಗ್ಗೋದಂದ್ರೆ ದೊಡ್ಡದಾಗೋದು. ಚಂದ್ರ ಯಾವಾಗ ದೊಡ್ಡವಾಗ್ತಾನೆ ಹೇಳ್ರಿ ನೋಡೋಣ? ಹುಣ್ಣಿಮೆ ಬಂದಾಗ. ಸ್ವಲ್ಪ ಶಾಣ್ಯರಾಗಿರೋ ನೀವೆಲ್ಲ. ಹುಣ್ಣಿಮೆ ಬಂದಾಗ ಚಂದ್ರ ದೊಡ್ಡವನಾಗ್ತಾನೆ, ಹೌದಾ? ಹೊಳ್ಳಿ ಹುಣ್ಣಿಮೆ ಹೋಯ್ತು ಅಂದ್ರೆ ಚಂದ್ರ ಸಣ್ಣವನಾಗ್ತಾನೆ. ಅದಕ್ಕ ಹುಣ್ಣಿಮೆ ಬಂದಾಗ ಚಂದ್ರ ದೊಡ್ಡವನಾಗ್ತಾನೆ, ಹುಣ್ಣಿಮೆ ಹೋದ ಮೇಲೆ ಚಂದ್ರ ಸಣ್ಣವನಾಗ್ತಾನೆ. ಅದಕ್ಕೆ ಹಿಗ್ಗುವುದು ಮತ್ತು ಕುಗ್ಗುವಿಕೆ ಅಂತ ಕರೀತಾರೆ. ಹಿಗ್ಗುವಿಕೆ, ಕುಗ್ಗುವಿಕೆ. ಯಾವಾಗ ಹಿಗ್ಗುತ್ತಾನೆ, ಯಾವಾಗ ದೊಡ್ಡವನಾಗ್ತಾನೆ,
ಅವಾಗ ಚಂದ್ರ ದೊಡ್ಡವ ಆದಂಗೆಲ್ಲ ಸಮುದ್ರದ ಅಲೆಗಳು ದೊಡ್ಡವಾಗ್ತಾವಂತೆ. ನೋಡಿ, ಚಂದ್ರ ಆಕಾಶದಲ್ಲಿದ್ದಾವೆ, ಸಮುದ್ರದ ಅಲೆಗಳು ಕೆಳಗಿದ್ದಾವೆ. ಮೇಲೆ ಆಕಾಶದಲ್ಲಿರುವಂತ ಚಂದ್ರ ದೊಡ್ಡವನಾದ ಅಂದ್ರೆ ಸಮುದ್ರದ ಅಲೆಗಳು ಸಹಿತ ಭಯಂಕರವಾಗಿ ಅಲೆಗಳು ಏಳಲು ಪ್ರಾರಂಭ ಮಾಡ್ತಾವಂತೆ ಸಮುದ್ರದಲ್ಲಿ. ಹಾಗಾದ್ರೆ ಅದಕ್ಕೇನು ಸಂಬಂಧ? ಚಂದ್ರ ದೊಡ್ಡವಾದ್ರೆ ಅಲೆಗಳು ದೊಡ್ಡವಾಗ್ತವೆ, ಚಂದ್ರ ಸಣ್ಣವಾದ್ರೆ ಅಲೆನೂ ಸಣ್ಣವಾಗ್ತವೆ. ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಚಂದ್ರನಿಗೂ ಸಮುದ್ರಕ್ಕೆ ಏನೋ ನಂಟು ಐತಿ ಅಂತ. ಹೌದಾ? ಅನ್ಸುತ್ತಿಲ್ಲ? ಅವು ಅದು ದೊಡ್ಡದಾದ್ರೆ ಇವು ದೊಡ್ಡವಕ್ಕವ, ಅದು ಸಣ್ಣದಾದ್ರೆ ಇದು ಸಣ್ಣದಾಕೈತಿ. ಹೌದಾ? ಇಷ್ಟು ಅವಿನಾಭಾವ ಸಂಬಂಧ ಇರುವಂತ ಚಂದ್ರನಿಗೆ ಒಮ್ಮೆ ಕಂಟಕ ಬರ್ತದೆ. ಚಂದ್ರಗ್ರಹಣ ಅಂತ ಕರಿತೀವಲ್ಲ, ಆ ಚಂದ್ರಗ್ರಹಣ ಬಂದು ರಾಹು ಅನ್ನುವಂಥದ್ದು ಬಂದು ಚಂದ್ರನನ್ನ ನುಂಗುವಾಗ, ಚಂದ್ರ ದೊಡ್ಡವನಾದಾಗ ಸಮುದ್ರದ ಅಲೆಗಳು ದೊಡ್ಡವಾಗ್ತಿದ್ವಲ್ಲ, ಆ ಅಲೆಗಳರ ಬಂದು, ಏ ರಾಹು, ಚಂದ್ರ ನಮ್ಮ ಗೆಳೆಯ, ನನ್ನ ಆಪ್ತ, ಅವನನ್ನ ನುಂಗುಬೇಡ ಅಂತ ಚಂದ್ರನನ್ನ ನುಂಗುವುದನ್ನ ಬಿಡಿಸ್ಲಿಲ್ಲ ಈ ಸಮುದ್ರದ ಅಲೆಗಳು. ದೊಡ್ಡವಾದಾಗ ದೊಡ್ಡವಕ್ಕವ, ಸಣ್ಣವಾದಾಗ ಸಣ್ಣವಕ್ಕವ. ಆದ್ರೆ ಕಷ್ಟ ಬಂದಾಗ ಯಾಕೆ ಬಂದು ಕೇಳಲಿಲ್ಲ? ಯಾಕೆ ಬರಲಿಲ್ಲ? ಹೋಗ್ಲಿ ಬಿಡು, ಅದಕ್ಕೆ ತಿಳುವಳಿಕೆ ಇಲ್ಲ. ಯಾರಿಗೆ? ಸಮುದ್ರಕ್ಕೆ. ಅದಕ್ಕೆ ಜ್ಞಾನ ಇಲ್ಲ, ಅದಕ್ಕೆ ಮಾತಾಡಕ್ ಬರುದಿಲ್ಲ, ಅದಕ್ಕೆ ತಿಳುವಳಿಕೆ ಇಲ್ಲ. ಅದು ಬಿಡು, ಹೋಗ್ಲಿ. ಏನೋ ಮರೆತಿರಬಹುದು. ಈಗ ನಿಮ್ಮ ಮನೆಗೂ ಏನಾರ ಜಗಳ ನಡೆದಾಗ, ಅಲ್ಲಪ್ಪ ನೀ ಮನೆಗೆ ಹಿರಿಯ ಮಗ ಆಗಿ ಬಂದು ಹೇಳ್ಬೇಕಿಲ್ಲ ಬುದ್ಧಿ ಅಂತೀರಿ. ಹಂಗ ಅವನು ಬಂದು ಹೇಳಲಿಲ್ಲ ಅಂದ್ರೆ ಏನಾತು? ಚಿಂತೆ ಇಲ್ಲ. ಮುಂದೊಂದು ದಿನ ಆ ಸಮುದ್ರವನ್ನ ಮುನಿ ಆಪೋಷಣವನ್ನ ಮಾಡ್ತಾನಂತ, ಕುಡಿತಾನಂತೆ. ನೀವೆಲ್ಲ ಪೌರಾಣಿಕ ಕಥೆಯನ್ನ ಕೇಳಿದಿರಿ. ಏನು ಕೇಳಿರಿ ಅಂದ್ರ, ಅಗತ್ಯ ಮಹರ್ಷಿ ಸಮುದ್ರವನ್ನ ಕುಡುದ ಅಂತ ಕೇಳಿರಿ ನೀವೆಲ್ಲ. ಹೌದಾ? ಅಗತ್ಯ ಮಹರ್ಷಿ ಸಮುದ್ರವನ್ನ ಯಾಕೆ ಕುಡುದ ಅಂದ್ರ, ಅಗತ್ಯ ಮಹರ್ಷಿಯ ಪೂಜೆ ಸಾಮಗ್ರಿಗಳನ್ನ ತೊಳ್ಕೊಂಡು ಬರಾಕ ಮಹರ್ಷಿಯ ಸೇವಕ ಸಮುದ್ರಕ್ಕೆ ಹೋಗಿರ್ತಾನೆ. ಆ ಸಮುದ್ರಕ್ಕೆ ಹೋದಂತ ಸಮಯದೊಳಗ ಅದು ತೆರೆಗಳು ಬಂದು ಅವನೆಲ್ಲ ಪೂಜೆ ಸಾಮಗ್ರಿಗಳನ್ನ ತಗೊಂಡು ಹೋಗಿ ತನ್ನ ಆ ತಳದೊಳಗ ಅಂದ್ರೆ ಅಂತರಂಗದೊಳಗ ಬಚ್ಚಿಟ್ಕೊಂಡಿರ್ತದೆ ಸಮುದ್ರ. ಈ ವಿಚಾರವನ್ನ ತಗೊಂಡು ಹೋಗಿ ಸೇವಕ ಅಗತ್ಯನಿಗೆ ಹೇಳ್ತಾನೆ. ಅಗತ್ಯ ಓಡಿ ಬಂದು ಆ ಸಮುದ್ರದ ಮುಂದೆ ನಿಂತು, ಏ ಅಹಂಕಾರಿ ವಾರಿದಿ, ಏ ಅಹಂಕಾರಿ ಸಮುದ್ರವೇ, ನೀನು ಒಬ್ಬ ಯೋಗಿಯ ಪೂಜೆ ಸಾಮಗ್ರಿಗಳನ್ನೇ ತೆಗೆದುಕೊಂಡು ಹೋಗಿ ಇಟ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡ್ತೀಯ ಅಂದ್ರೆ ನಿನ್ನ ಗರ್ವವನ್ನ ಅಹಂಕಾರವನ್ನ ಮುರಿತೀನಿ ಅಂತ ತಿಳ್ಕೊಂಡು ಹಿಂಗ ಬಗಸಿ ಒಳಗೆ ತಗೊಂಡ ಅಂತ ಹೇಳ್ತಾ. ಅದು ಕರೆ ಐತೆ ಸುಳ್ಳೈತೆ ನನಗಂತ ಗೊತ್ತಿಲ್ಲ. ತಗೊಂಡು ಹಿಂಗ ಕುಡಿಯುವಂತ ಸಮಯದೊಳಗಾದ್ರೂ ಚಂದ್ರ ಬಂದು ಆ ಸಮುದ್ರವನ್ನ ಕುಡಿಬೇಡ್ರಿ ಮಹರ್ಷಿಗಳೇ, ಅದು ನನ್ನ ಗೆಳೆಯ, ನನ್ನ ಆಪ್ತ, ನನಗಾಗಿ ಅದು ನನ್ನೊಂದಿಗೆ ಇರುವಂತದ್ದು, ನನಗೆ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಅಂಬುದಿ, ಅದನ್ನ ಕುಡಿಬೇಡ ಅಂತ ತಿಳ್ಕೊಂಡು ಚಂದ್ರನರ ಬಂದು ಬಿಡಿಸಲಿಲ್ಲ. ಅದಕ್ಕೆ ಹೇಳ್ತಾನೆ ಬಸವಣ್ಣ, ನಿನಗ ಜೀವಕ್ಕೆ ಜೀವ ಕೊಡುವಂತ ಹೆಂಡತಿ ಇದ್ರು ಸಹಿತ ನಿನಗ ಸಾವು ಬಂದಾಗ, ಕಷ್ಟ ಬಂದಾಗ ಬರ್ಲಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದೈತಿ? ಅದಕ್ಕಾಗಿನೇ ಆತ ಹೇಳ್ತಾನೆ, ಆರಿಗಾರು ಇಲ್ಲ, ಯಾರಿಗಾರು ಇಲ್ಲ. ನಿನ್ನಲ್ಲಿ ಎಲ್ಲರೂ ಬರಬೇಕು ಅಂದ್ರೆ ಯಾವಾಗ ಬರ್ತಾರಂದ್ರೆ ನಿನ್ನಲ್ಲಿ ಸಂಪತ್ತು ಇದ್ರೆ ಮಾತ್ರ ಬರ್ತಾರೆ. ಯಾರೇ ಬಂದ್ರು ಸಂಪತ್ತಿದ್ರಟ್ಟ. ನಿನಗೆ ಸಂಪತ್ತು ತೀರಿ ಹೋದ ಬಳಿಕ ಕಷ್ಟ ಬಂತು ಅಂದ್ರೆ ನಿನ್ನ ಹತ್ರ ಅಥವಾ ನಿನ್ನೊಂದಿಗೆ ಯಾರೂ ನಿಲ್ಲೋದಿಲ್ಲ. ಆ ಕಷ್ಟಕ್ಕೆ ನೀನೇ ಮೂಲ ಕಾರಣನಾಗ್ತೀಯ. ಆ ಕಷ್ಟವನ್ನು ಅನುಭವಿಸೋದು ನೀನೇ. ನಿನ್ನಲ್ಲಿ ಸಂಪತ್ತಿದ್ರೆ ಎಲ್ಲ ಬಂಧು ಬಾಂಧವರು ಬಂದು ಮನೆಯಲ್ಲಿ ವಕ್ರಿಸಿಕೊಳ್ತಾರೆ. ಎಲ್ಲ ಸಂಪತ್ತು ತೀರಿ ಹೋಯ್ತು ಅಂದ್ರೆ ನಿನಗೆ ಯಾರೂ ಇರೋದಿಲ್ಲ. ಅದಕ್ಕಾಗಿ
ನಿನಗೆ ಯಾರು ನಂಟು ಅಂದ್ರೆ ಬಂಧು ಬಾಂಧವರು ರಕ್ತ ಸಂಬಂಧಿಗಳು ನಂಟರಲ್ಲ. ಯಾರು ನಂಟರು ಅಂದ್ರೆ ಯಾರು ನಂಟ ಅಂದ್ರೆ ಅದು ಭಗವಂತ ಅನ್ನುವಂತ ಮಾತನ್ನ ಬಸವಣ್ಣ ಹೇಳ್ತಾನೆ. ಅದಕ್ಕೆ ನಾವು ಭಗವಂತನನ್ನ ನಂಬಬೇಕು. ಸರ್ವಕರ್ತೃ ಬಸವಣ್ಣ, ಸರ್ವಕರ್ತೃ ಭಗವಂತ, ಸರ್ವಕರ್ತೃ ಮಡಿವಾಳಚ ಅಂತ ನಾವು ಅನ್ಕೊಳ್ಬೇಕು.